ಎಂತೆಂಥ ಜನಗಳಿರ್ತಾರೆ ಅಂತ ಬೆಸ್ಟ್ ಪ್ರೂಫ್ ಈ ಒಂದು ವಿಡಿಯೋನ ನೀವು ಎಲ್ರಿಗೂ ಕೂಡ ಶೇರ್ ಮಾಡಲೇಬೇಕು. ಓಕೆ, ಟೈಮ್ನ ಮೆನ್ಷನ್ ಮಾಡಿ ಈ ಟೈಮಲ್ಲಿ ನೋಡು ಮಗ ವಿಡಿಯೋನ ಅಂತ ಶೇರ್ ಮಾಡಲೇಬೇಕು. ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬ್ ಚಾನಲ್ಗಳು ಯಾವಾಗ ಬೇಕಾದರೂ ಹ್ಯಾಕ್ ಆಗ್ಬೋದು. ಲಕ್ಷಗಟ್ಟಲೆ ಮಿಲಿಯನ್ಸ್ ಗಟ್ಟಲೆ ಇರುವಂಥ ಸಬ್ಸ್ಕ್ರೈಬರ್ಸ್ ಇರುವಂಥ ಒಂದು ಯೂಟ್ಯೂಬ್ ಚಾನಲ್ಗಳನ್ನ ತುಂಬ ಜನ ಹ್ಯಾಕ್ ಮಾಡಿದ್ದಾರೆ. ವಾಪಸ್ಸು ಬಂದಿದೆ, ಆದ್ರೂ ಕೂಡ ಒಂದು ಭಯ ಇರುತ್ತಲ್ವ, ಚಾನಲ್ ಹೊಂಟೋದ್ರೆ ಏನು ಮಾಡೋದು ಅಂತ. ಹಿಂಗೆ ಅಂತಂದರೆ ಇವಾಗ ನಮ್ಮ ಲೈಫಲ್ಲಿ ನಾಳೆ ಇದಾಗಲ್ಲ ಅಂದ್ಕೊಂಡಿರ್ತೀವಿ, ಅದೇ ಆಗ್ಬಿಡುತ್ತೆ. ಅಥವಾ ನಾಳೆ ನಾವೇ ಹೊಂಟೋಗಿರ್ತೀವಿ, ನಾವೇ ಇರಲ್ಲ ಜಗತ್ತಲ್ಲಿ, ಹಂಗಾಗ್ಬಿಡುತ್ತೆ ಸಿಚುವೇಶನ್ಗಳು. ಸೊ ಯೂಟ್ಯೂಬಲ್ಲೂ ಅದೇ ಥರ ನಡೀತಾ ಇದೆ. ಇವತ್ತು ಚೆನ್ನಾಗಿ ಹೋಗ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್ನ ಯಾರು ಹ್ಯಾಕ್ ಮಾಡಿಬಿಡ್ತಾರೆ ಅಲ್ವಾ. ಸೊ ಹ್ಯಾಕ್ ಆದಾಗ ಯಾವ ಥರ ಫೀಲ್ ಆಗುತ್ತೆ, ಯಾವ ಥರ ಬೇಜಾರಾಗುತ್ತೆ ಅಂತ ಅದನ್ನು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಯಾಕೆಂತಂದರೆ ತುಂಬ ಶ್ರಮ ಬಿದ್ದು ಒಂದು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡಿರ್ತಾರೆ, ತುಂಬ ಬೇಜಾರಾಗುತ್ತೆ. ಸೊ ಇದೆಲ್ಲ ಬಿಡೋಣ. ಓಕೆ, ಇವಾಗ ನಾನು ನಿಮಗೆ ಒಂದಷ್ಟು ರೂಟ್ಗಳನ್ನ ಹೇಳ್ತೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗೋದಕ್ಕಿಂತ ಮುಂಚೆನೇ ನಾವೆಲ್ಲ ಸ್ವಲ್ಪ ಅಲರ್ಟ್ ಆಗಿರೋಣ. ಯಾಕೆಂದರೆ ಮುಂದೆ ನಮ್ಗೆ ಉಪಯೋಗ ಆಗ್ಬೋದು. ಈ ಚಾನಲ್ ಹೋದ್ರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ ನಮಗೆ ಅವಾಗ. ಅಂದರೆ ಹೋಗ್ಬಿಡುತ್ತೆ, ಭಯ ಆಗುತ್ತೆ, ಬೇಜಾರಾಗುತ್ತೆ, ಎಲ್ಲ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶಕ್ತಿ ಇದ್ದರೆ ಏನೋ ಒಂದು ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಏನಂತಂದರೆ ನಾನು ನಿಮ್ಗೆ ಹೇಳೋದು ಸಿಂಪಲ್. ನೋಡಿ, ಒಂದು ಯೂಟ್ಯೂಬರ್ ಅಂತಂದರೆ 2, 3, 4 ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಎಕ್ಸ್ಟ್ರಾ. ಓಕೆ, ಅದೇ ಥರ ನೀವುಗಳು ಕೂಡ ಒಂದು ಎಕ್ಸ್ಟ್ರಾ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಿಮ್ಮದು ಒಂದು ಚಾನಲ್ ಇದೆ ಅಂತಂದರೆ, ಎಕ್ಸಾಂಪಲ್ ನಂದೇ ಲಕ್ಕೇಶ್ ಅಂತ ಒಂದು ಚಾನಲ್ ಮಾಡಿದ್ದೀನಿ. ಆ ಚಾನಲ್ ಜೊತೆ ಲಕ್ಕೇಶ್ ವ್ಲಾಗ್ಸ್ ಅಂತ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಚಾನಲ್ ಇದೆ ಲೈಕೇಶ್ ಕುಮಾರ್ ಅಂತ, ಅದು ಹಳೆಯ ಚಾನಲ್. ಅದು 900+ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದು ಯೂಸ್ ಮಾಡ್ತಾಯಿಲ್ಲ. ಲಕ್ಕೇಶ್ ವ್ಲಾಗ್ಸ್ನ ಕ್ರಿಯೇಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಓಕೆ, ಇವಾಗ ಏನಾದರೂ ಈ ಚಾನಲ್ಗೆ ಎಫೆಕ್ಟ್ ಬಿದ್ದರೆ ಆ ಚಾನಲ್ ನಾನು ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ಇವಾಗಲೇ ಒಂದು ಎಕ್ಸ್ಟ್ರಾ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಒಂದು ಚಾನಲ್ಗೆ, ಈ ಚಾನಲ್ಗೂ ಬನ್ನಿ ಅಂತ ಒಂದು ಸ್ವಲ್ಪ ಸಜೆಸ್ಟ್ ಮಾಡಿಬಿಡಿ. ಅವಾಗ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಯಾವುದಾದ್ರೂ ಒಂದು ಚಾನಲ್ ಹೋದರೆ ಈ ಚಾನಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ಸೊ ಆದ್ದರಿಂದ ಈ ರೂಟ್ನ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಇದೊಂದು ಸ್ವಲ್ಪ ಇದ್ದರೆ, ಎಕ್ಸ್ಟ್ರಾ ಒಂದು ಚಾನಲ್ ಇದ್ದರೆ ಸ್ವಲ್ಪ ಧೈರ್ಯ ಇರುತ್ತೆ. ಓಕೆ, ಹೋದ್ರೂ ಕೂಡ ಈ ಚಾನಲ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ. ಬೇಜಾರಾಗೇ ಆಗುತ್ತೆ ಚಾನಲ್ ಹೋದಾಗ. ಸೊ ಹೋದಾಗ ಕೂಡ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ತುಂಬ ಚಾನಲ್ಸ್ಗಳು ಹ್ಯಾಕ್ ಆಗಿರುವಂಥ ಚಾನಲ್ಗಳು ವಾಪಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಗೆ ಅದೊಂದು ಸ್ವಲ್ಪ ಧೈರ್ಯ, ಓಕೆ ಬರ್ಬೋದು ಅಂತ. ಸೊ ಇದರಿಂದ ಸ್ವಲ್ಪ ನಮಗೆ ಧೈರ್ಯ ಬಿಲ್ಡ್ ಆಗ್ತಾ ಹೋಗುತ್ತೆ. ಚಾನಲ್ ಹ್ಯಾಕ್ ಆದರೂ ವಾಪಸ್ ಬರುತ್ತೆ. ಅಥವಾ ನಾವು ಇನ್ನೊಂದು ಚಾನಲ್ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದರಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದೆಲ್ಲ ಇದ್ದರೆ ನಾವು ಒಂಥರ ಸೇಫ್ ಝೋನಲ್ಲಿ ಇರ್ತೀವಿ, ಟೆನ್ಷನ್ ಇರಲ್ಲ. ಇವೆಲ್ಲ ಇಲ್ಲ ಅಂತಂದರೆ, ಈಗ ನೋಡಿ, ಒಂದು ಎಕ್ಸ್ಟ್ರಾ ಚಾನಲ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಭಯ ಆಗ್ಬಿಡುತ್ತೆ. ಇವಾಗ ಈ ಚಾನಲ್ ಹೊಂಟರೆ ಏನು ಮಾಡೋದು ಮುಂದೆ, ವಾಟ್ ನೆಕ್ಸ್ಟ್ ಅಂತ ಅಲ್ವಾ. ಸೊ ಅದಕ್ಕೂ ಕೂಡ ಭಯ ಪಡಬೇಡಿ. ಅದಕ್ಕೂ ಕೂಡ ಒಂದು ರೋಡ್ನ ಇಟ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಹೇಳ್ತೀನಿ. ಫಸ್ಟು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಲೈಫಲ್ಲಿ. ಬೆಸ್ಟ್ ಎಕ್ಸಾಂಪಲ್ ನೋಡಿ. ನಾವು ಇದ್ದಾಗ ಜನಗಳು ಏಟ್ ಮಾಡೋದು ಸುಲಭ. ಓಕೆ, ಕಾಮನಾಗಿ ನೋಡಿದ್ದೀವಿ. ನಾವು ಇಲ್ಲದೆ ಹೋದಾಗಲೂ ಕೂಡ ಜನಗಳು ಏಟ್ ಮಾಡೋರನ್ನ ನೋಡಿರ್ತೀರಾ, ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ನಾನಿವಾಗ ಲೈವಾಗಿ ನಾನು ನಿಮಗೆ ತೋರಿಸ್ತೀನಿ, ಮ್ಯಾಟ್ರಿಗೆ ಬರ್ತೀನಿ. ಎಂತೆಂಥ ಜನಗಳಿರ್ತಾರೆ ಅಂತ ಬೆಸ್ಟ್ ಪ್ರೂಫ್ ಈ ಒಂದು ವಿಡಿಯೋನ ನೀವು ಎಲ್ರಿಗೂ ಕೂಡ ಶೇರ್ ಮಾಡಲೇಬೇಕು. ಓಕೆ, ಟೈಮ್ನ ಮೆನ್ಷನ್ ಮಾಡಿ ಈ ಟೈಮಲ್ಲಿ ನೋಡು ಮಗ ವಿಡಿಯೋನ ಅಂತ ಶೇರ್ ಮಾಡಲೇಬೇಕು. ನೋಡಿ, ಸುಶಾಂತ್ ಸಿಂಗ್ ನನಗೆ ತುಂಬ ಇಷ್ಟ. ಓಕೆ, ಅವರ ಇನ್ಸ್ಪಿರೇಷನ್, ಅವ್ರ ವೀಡಿಯೋಸ್ಗಳನ್ನ ಎಷ್ಟು ನೋಡಿದ್ರೆ ನನಗೆ ಗೊತ್ತಿಲ್ಲ, ಆ ಸಿನಿಮಾಗಳು ಎಷ್ಟು ನೋಡಿದ್ರೆ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಅವರು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಸಿನಿಮಾ ಇಂಡಸ್ಟ್ರಿಗೆ ಬಂದವರು, ಆಯಿತಾ. ಸೊ ಇವತ್ತು ಅವರಿಲ್ಲ, ಬೇಜಾರಿದೆ. ಬಟ್ ಸ್ಟಿಲ್ ಅವ್ರ ಸಿನಿಮಾಗಳನ್ನ ನೋಡಿ ಹತ್ರ ಇದ್ದಾರೆ ಅಂತ ಅನ್ಕೋಬೋದು ಅಷ್ಟೆ. ಅವರು ತೀರೋದ್ಮೇಲೆ ಇದು ಸಾಂಗ್ಗಳು ಬಂತು, ದಿಲ್ ಬೇಚಾರ ಟ್ರೈಲರು, ಸಾಂಗು ಎಲ್ಲ ಬಂತು ನೋಡಿ. ಆ ಸಾಂಗ್ ಟ್ರೈಲರ್ ತೆಗ್ದಿದ್ದೀನಿ, ಎಕ್ಸಾಂಪಲ್ ಇವಾಗ ಒಂದು ಟ್ರೈಲರ್ ತೆಗ್ದಿದ್ದೀನಿ ಅವ್ರದ್ದು. ಇವತ್ತು ಅವ್ರು ಇಲ್ಲದೇ ಇದ್ರೂ ಕೂಡ 86 ಮಿಲಿಯನ್+ ವ್ಯೂಸ್ ಆಗಿದೆ. 10 ಮಿಲಿಯನ್ ಜನ ಲೈಕ್ ಮಾಡಿದ್ದಾರೆ. ಪಕ್ಕದಲ್ಲಿ ನೋಡಿ, ಇದ್ದೇ ನನಗೆ ಬೇಜಾರಾಗೋದು, ಸೀರಿಯಸ್ ಆಗಿ ಇದ್ದೇ ಬೇಜಾರಾಗೋದು. 60,000 ಜನ ಡಿಸ್ಲೈಕ್ ಮಾಡಿದ್ದಾರೆ. ಆ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿದಾರೋ, ಅಥವಾ ಸುಶಾಂತ್ ಸಿಂಗ್ ಅವರು ಇದ್ದಾರೆ ಅಂತ ಡಿಸ್ಲೈಕ್ ಮಾಡಿದಾರೋ, ನನಗಂತೂ ದೇವರಾಣೆ ಗೊತ್ತಿಲ್ಲ. ಅದೇನೇ ಇರಲಿ, ಟ್ರೈಲರ್ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಯಾವತ್ತೂ ತುಳಿಯೋಕೆ ಹೋಗ್ಬಾರ್ದು ನೋಡಿ. ಇವತ್ತು ಅವ್ರು ಇಲ್ಲದೆ ಹೋದ್ರೂ ಕೂಡ ಅವರ ಒಂದು ವಿಡಿಯೋಗೆ ಡಿಸ್ಲೈಕ್ ಮಾಡಿದ್ದಾರೆ ಅಂತಂದರೆ ಎಂತೆಂಥ ಜನಗಳು ಇದ್ದಾರೆ ಅಂತ ನೀವು ಎಕ್ಸಾಂಪಲ್ನ ನೀವು ತಗೋಬೇಕು, ಆಯಿತಾ. ಅದಕ್ಕೆ ಹೇಳೋದು, ತುಂಬ ಒಳ್ಳೆಯವರಾಗಿರಬಾರ್ದು. ತುಂಬ ಒಳ್ಳೆಯವರಾಗಿದ್ರೂ ಕೂಡ ತೊಂದರೆ, ಕೆಟ್ಟವರಾಗಿದ್ರೂ ಕೂಡ ತೊಂದರೆ. ಓಕೆ, ನಿಮ್ಗೆ ಹೆಂಗೆ ಬೇಕೋ ಹಂಗಿರಿ, ಆಯಿತಾ. ಈಗ ನನಗೆ ಯಾರಾದರೂ ನೆಗೆಟಿವಾಗಿ ಕಮೆಂಟ್ ಮಾಡಿದ್ರೆ
ತಲೆ ಕೆಡ್ಸ್ಕೊಳ್ಳಲ್ಲ, ಐಡ್ ಮಾಡಿಬಿಡ್ತೀನಿ, ಇಲ್ಲ ಬ್ಲಾಕ್ ಮಾಡ್ತೀನಿ, ಅಥವಾ ಏನೋ ಮಾಡ್ಬಿಟ್ಟು ಎಸ್ಬಿಡ್ತೀನಿ. ಕೆಲವ್ರಿಗೆ ಆ್ಯಟಿಟ್ಯೂಡ್ ಅಂತ ಅನಿಸಿರುತ್ತೆ, ಅನ್ಸೋರು ಅನ್ಸ್ಕೊಳ್ಳಿ ಅಲ್ವಾ. ಯಾಕೆ ಅಂತಂದರೆ ನೋಡಿ, ಇವತ್ತು ನಾನು ಒಳ್ಳೆಯವನಾಗಿ ನಿಂತ್ಕೊಳ್ತೀನಿ, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತಂದರೆ ನಾವು ನಿಂತ್ಕೋಬೋದು. ಇಲ್ಲ, ಅದೇ ಥರ ತುಳಿಯೋರು ಕೂಡ ಇರ್ತಾರೆ ನೋಡಿ. ಅವರು ಸುಶಾಂತ್ ಸಿಂಗ್ ಅವ್ರು ಇವತ್ತಿಲ್ಲ, ಆದ್ರೂ ಕೂಡ ಡಿಸ್ಲೈಕು. ಏನಕ್ಕೆ? ಹಂಗೆ ಜನಗಳು. ಓಕೆ, ನೀವು ಒಳ್ಳೆಯವರಾಗಿದ್ರೂ ಕೂಡ ನಿಮ್ಮ ಒಂದು ಚಾನಲ್ನ ಹ್ಯಾಕ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ, ಆಯಿತಾ. ಸೊ ಎಲ್ಲರೂ ಕೂಡ ಡೇಂಜರ್ ಝೋನಲ್ಲೇ ಇದ್ದೀವಿ. ಎಲ್ಲರೂ ಕೂಡ ಬೈದಲ್ಲೇ ಒಂದು ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬೈದಲ್ಲೇ ಜೀವನನ ಸಾಗಿಸ್ತಾ ಇದ್ದೀವಿ. ನಾಳೆ ಏನಾಗುತ್ತೆ ಏನೋ ನಮ್ಗೆ ಗೊತ್ತಿಲ್ಲ. ಅದಾದಾಗ ಫೇಸ್ ಮಾಡುವಂಥ ಒಂದು ಶಕ್ತಿ ಇರಬೇಕು. ಅದರ ಜೊತೆಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಹುಡುಕೊಂಡಿರಬೇಕು. ಓಕೆ, ಇವಾಗ ಒಂದು ಯೂಟ್ಯೂಬ್ ಚಾನಲ್ ಸಡನ್ನಾಗಿ ಹೋಯಿತು ಅಂತಂದರೆ ವಾಟ್ ನೆಕ್ಸ್ಟ್? ಇದೆಲ್ಲ ನಾವು ಮುಂಚೆನೇ ಯೋಚನೆ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಸೊ ಆಮೇಲೆ ಹೋಗ್ಬೋದು. ಒಂದೇನು ಗೊತ್ತಾ, ಈಗ ಒಂದು ಯೂಟ್ಯೂಬ್ ಚಾನಲ್ನ ಬ್ಯಾನ್ ಮಾಡಿಬಿಟ್ಟು ಅಥವಾ ಒಂದು ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡಿಬಿಟ್ಟು ಏನೋ ಕಳೆದುಬಿಟ್ರೆ ಸೊ ಎಲ್ಲ ಚಾನಲೆಲ್ಲ ಹೋಗ್ಬಿಡ್ತು, ಲೈಫೇ ಹಾಳಾಗೋಯ್ತು ಅಂತ ಅಂದ್ಕೊಳ್ಳೋದು ತಪ್ಪು. ಓಕೆ, ನಿಮ್ಮ ಫೇಸ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ನೀವು ಫೇಸ್ ತೋರಿಸಿ ವೀಡಿಯೋಸ್ಗಳನ್ನ ಮಾಡಿದ್ದೀರಾ ಅಂತಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್, ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ಜನಗಳು ನಿಮ್ಮನ್ನು ನೋಡಿರ್ತಾರೆ. ಓ ಇವರಲ್ವಾ ಲಿಕೇಶ್ ಯಶ್ ಅಲ್ವಾ, ಇವರು ನೋಡಿದ್ದೆ, ಇವ್ರದ್ದೊಂದು ಚಾನಲ್ ಇತ್ತು, ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದರು, ಈ ಥರ ವೀಡಿಯೋಸ್ಗಳನ್ನ ಮಾಡ್ತಿರೋ ಅಂತ ಅಂದ್ಬಿಟ್ಟು ಬಂದು ಸಬ್ಸ್ಕ್ರೈಬ್ ಆಗ್ತಾರೆ. ಒಂದು ಸಲ ಫೇಸ್ ವ್ಯಾಲ್ಯೂ ಸಿಕ್ತು ಅಂತಂದರೆ ಯಾರು ಏನೇ ಮಾಡಿದ್ರು, ಚಾನಲ್ ಎತ್ತಿದ್ರು, ಏನೋ ಒಂದು ಆದ್ರೂ ಕೂಡ ಪಕ್ಕ ನಿಮಗೆ ಬೆಲೆ ಇರುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಟಿಕ್ಟಾಕ್ನೇ ತಗೊಳ್ಳಿ. ಟಿಕ್ಟಾಕಲ್ಲಿ ಅಷ್ಟೊಂದು ಜನ ಅಷ್ಟು ಫಾಲೋವರ್ಸು ಇದ್ದರು. ಟಿಕ್ಟಾಕ್ ಅಕೌಂಟ್ನೇ ಇದನ್ನೇ ಮಾಡಿಬಿಟ್ರು, ಅಪ್ಲಿಕೇಶನ್ ಬ್ಯಾನ್ ಮಾಡಿಬಿಟ್ರು. ಈಗಲೂ ಕೂಡ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಇಲ್ವಾ? ಲಕ್ಷಗಟ್ಟಲೆ. ಅವ್ರು ಒಂದು ಫೋಟೋ ಹಾಕಿದ್ರೆ 2,000 3,000 ಸಾವಿರ ಲೈಕ್ಸ್ ಮಾಡ್ತಾರೆ. ಒಂದು ಸೆಲೆಬ್ರಿಟಿ ರೇಂಜ್ಗೆ ಲೈಕ್ಸ್ ಮಾಡ್ತಾರೆ ಅಷ್ಟೇ. ಒಂದು ಸಲ ಫೇಸ್ ವ್ಯಾಲ್ಯೂ ಸಿಕ್ತು ಅಂತಂದರೆ ಲೈಫ್ ಲಾಂಗ್ ಅದು ಯಾರೂ ಕೂಡ ಇಳ್ಸೋಕ್ಕಾಗಲ್ಲ. ನಿಮ್ಮ ಚಾನಲ್ ಎತ್ತಾಕ್ಬೋದು ಅಥವಾ ನಿಮ್ಮನ್ನೇನೋ ತುಳಿದಾಕ್ಬೋದು ಯಾರೋ ಬಂದು, ಆದರೆ ಆ ಫೇಸ್ ವ್ಯಾಲ್ಯೂ ಇದೆಯಲ್ಲ, ಅದು ಯಾರೂ ಕೂಡ ಕಮ್ಮಿ ಮಾಡೋದಕ್ಕಾಗಲ್ಲ. 1% ಕಮ್ಮಿ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಆ ವ್ಯಕ್ತಿ ಶ್ರಮಪಟ್ಟು ಅದನ್ನು ಗಿಟ್ಟಿಸ್ಕೊಂಡಿರ್ತಾರೆ ಅಲ್ವಾ. ಸೊ ಆದ್ದರಿಂದ ಬೆಲೆ ಕೊಡಿ. ಸೊ ಒಂದು ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡೋ ಪ್ರಯತ್ನ ಈ ಥರ ಎಲ್ಲ ದಯವಿಟ್ಟು ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಒಂದು ಬೆಸ್ಟು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ನಿಮಗೆ. ಒಂದು ಸಲ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಬುರ್ಕಾ ಹಾಕೊಂಡಿರುವಂಥ ಒಂದು ಮುಸ್ಲಿಂ ಹುಡುಗಿ ಬಂದು ನನ್ನ ಮಾತಾಡಿಸ್ತು. ಬುರ್ಕಾ ಹಾಕೊಂಡಿದ್ದಾರೆ, ಅವ್ರ ಮುಖನೇ ನಾನು ನೋಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಅವರು ನಿಮ್ಮ ನೋಡಿದ್ದೀವಿ ಯೂಟ್ಯೂಬಲ್ಲಿ, ಟಿಕ್ಟಾಕಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಸಿದ್ರು. ಹಂಗೆ ಒಂದು ಸಲ ನಿಮ್ಗೆ ವ್ಯಾಲ್ಯೂ ಸಿಕ್ಕಿದ್ರೆ ನಾನು ಗುರುತು ಹಿಡಿಯೋಕ್ಕಾಗಲಿಲ್ಲ ಅವ್ರು ಯಾರು ಅಂತ, ನಮ್ಮ ಮಕನೂ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಓಕೆ, ಅವ್ರು ಹಿಂಗೆ ಎತ್ತಿ ತೋರಿಸಿ ಅನ್ನೋಕ್ಕಾಗತ್ತಾ ಮುಖನ? ಕೇಳೋಕ್ಕಾಗಲ್ಲ ಹಂಗೆ. ಸೊ ಆ ಥರ ಒಂದು ಸಲ ನಿಮ್ಮ ಜನಗಳು ನಿಮ್ಮನ್ನು ಇಷ್ಟಪಟ್ಟರೆ ಲೈಫ್ ಲಾಂಗ್ ಇಷ್ಟಪಡ್ತಾರೆ. ಕೆಲವೊಂದಷ್ಟು ಜನ ನಿಮ್ಮನ್ನು ಇಷ್ಟಪಡದೇನೂ ಕೂಡ ಇರ್ಬೋದು. ಓಕೆ, ಬಟ್ ನಿಮಗೆ ಆದಂಥ ಒಂದಷ್ಟು ಇಷ್ಟಪಟ್ಟಿರುವಂಥ ಜನಗಳಿರ್ತಾರೆ, ಅವರು ನಿಮ್ಮನ್ನು ಬೆಳೆಸ್ತಾ ಹೋಗ್ತಾರೆ ಪ್ರತಿಯೊಂದು ಹಂತದಲ್ಲೂ. ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಬೆಲೆ ಕೊಡಿ ಅಷ್ಟೇ. ಬೆಲೆ ಕೊಟ್ಟರೆ ಸಾಕು, ದೇವರು ನಿಮ್ಮನ್ನು ಸ್ಟ್ರೈಟಾಗಿ ಎಳ್ಕೊಂಡು ಹೋಗ್ತಾನೆ. ಯಾವುದೇ ರೀತಿ ಏನು ಬೇಡ, ನಿಮಗೆ ಯಾರ ಅವಶ್ಯಕತೆಯೂ ಇಲ್ಲ, ದೇವ್ರು ಕರ್ಕೊಂಡು ಹೋಗುತ್ತೆ. ಸೊ ಆದ್ದರಿಂದ ಇವಾಗಲೇ ಒಂದು ಎಕ್ಸ್ಟ್ರಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರಿ. ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಫೇಸ್ಬುಕ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ನಿಮಗೆ ಲೈಫ್ ಲಾಂಗ್ ವ್ಯಾಲ್ಯೂ ಸಿಗುತ್ತೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು.